ಮ್ಯಾಚಿಂಗ್ ಬರುತ್ತೆ. ಅವಾಗ ನೀವು ಒಂದು ರ್ಯಾಂಕ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಪ್ರೋಮೋ ಬರುತ್ತೆ, ಮ್ಯಾಚಿಂಗ್ ಬರುತ್ತೆ, ಅದ್ರ ಜೊತೆನಲ್ಲಿ ರಿವಾರ್ಡ್ ಕ್ವಾಲಿಫೈ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವಾಗಿಂದ ಬೋನಸ್ ಕೊಡ್ತಾ ಇದಾರೆ ನಮ್ಮ ಕಂಪ್ನಿಲಿ 3 ಸ್ಟಾರ್ ಆದ್ಮೇಲೆ 1% ಕ್ವಾಲಿಫೈ ಆದ್ರ ನಿಮ್ಮ ಟೀಮ್ ಅನ್ನ ಕ್ವಾಲಿಫೈ ಮಾಡೋದಕ್ಕೆ ನೀವು ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಕ್ವಾಲಿಫೈ ಆಗುತ್ತೆ. ಇದು ಗೊತ್ತಾಯ್ತಲ್ವಾ? ಸೇಮ್ ಸೆಕೆಂಡ್ ಸ್ಟೆಪ್ ನಾವು 3 ಸ್ಟಾರ್ ಆದ 3 ಸ್ಟಾರ್ ಆದ ನಂತರ ಅಲ್ಲಿ 5 ಜನಗಳು 1 ಸ್ಟಾರ್ ಆದ 5 ಜನಗಳು 1 ಸ್ಟಾರ್ ಆಗಿರ್ತಕ್ಕಂಥ ವೆಹಿಕಲ್ ಸೇಮ್ ಡೂಪ್ಲಿಕೇಟ್ ಮಾಡಿಸಿದ್ರೆ ಅಲ್ಲಿ ಎಷ್ಟಾಯ್ತು? 50,000 BV. 50,000 BV ಯಾವ ಲೆಕ್ಕದ ಬರ್ತದೆ? ಯೋಚನೆ ಮಾಡಿ. ಕರೆಕ್ಟಾ? 100 ಮಾಡಬೇಕಾವಾಗ ಅದೇ ಕಷ್ಟ ಉತ್ತರ ಹಾಕೊಂಡು 150 ಮಾಡಬೇಕು ಕರೆಕ್ಟಲ್ವಾ? ಓಕೆನಾ? ಇದನ್ನು ಸೇಮ್ ಡುಪ್ಲಿಕೇಶನ್ ಆಗ್ತಾ ಹೋದ್ರೆ ಅಚೀವ್ಮೆಂಟ್ ಆಗೋದಕ್ಕೆ ಈಸಿ ಆಗುತ್ತೆ ಇಲ್ವಾ? ಯಾವತ್ತಷ್ಟೇ ಫಾಲೋವರ್ ನಾಟ್ ಫಾಲೋವರ್ ಆಗಬಾರ್ದು, ಕ್ರಿಯೇಟರ್ ಆಗಬೇಕು. ಕ್ರಿಯೇಟರ್ ಆಗಬೇಕಂದ್ರೆ ಈ ಸಿಸ್ಟಮ್ ನಾನು ಫಾಲೋ ಮಾಡೋದು ನೆಕ್ಸ್ಟ್ ನನ್ನ ಟೀಮ್ನ ಫಾಲೋ ಮಾಡೋದು ನಾನು ನೋಡ್ಕೊಬೇಕು. ಕರೆಕ್ಟ್ ಅಲ್ವಾ? ಇದು ನನ್ನ ಡೌಟ್ಸ್. ಓಕೆನಾ? ಓಕೆನಾ? ಟೀಮ್ ಸ್ಟ್ರೆಚ್ ಆಗು. ಇನ್ಮೇಲೆ ಏನು ಮಾಡಬೇಕು? ಟೀಮ್ ಸ್ಟ್ರೆಚ್ ಮಾಡೋದು ಬೇಡ. ನಾನು 1 ಸ್ಟಾರ್ ಆಗಿದ್ರೆ 2 ಸ್ಟಾರ್ ಆಗಿರಬೇಕು. 2 ಸ್ಟಾರ್ಗೆ 2,000 BV ಆಗಬೇಕು. ಟೋಟಲ್ 5,000 BV ಬರುತ್ತೆ. 3,000 BV ಹೆಂಗೆ ಮಾಡಬೇಕು ಅಂತ ಅದೇ ಯೋಚನೆ ಮಾಡೋದು ಬೇಡ. 3,000 BV ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಎ ಟೀಮ್ ಮತ್ತು ಬಿ ಟೀಮ್ ಅಲ್ಲಿ 5 ಜನರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ 1 ಸ್ಟಾರ್ ಆಗಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಕರೆಕ್ಟ್ ಅಲ್ವಾ? ಉಳಿದೆಲ್ಲ ತಾನೇ ಆಗೋಗುತ್ತೆ, ಆಟೋಮೆಟಿಕ್ ಆಗುತ್ತೆ, ಸಿಸ್ಟಮ್ ರನ್ ಆಗುತ್ತೆ. ಓಕೆ, ಇದು ಸ್ಟ್ರಕ್ಚರ್, ಒಂದು ಟೀಮ್ ಸ್ಟ್ರಕ್ಚರ್. ಕರೆಕ್ಟ್ ಅಲ್ವಾ? ಇದಾದ ನಂತರ ಇದೆಲ್ಲ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಒಂದೇ ಒಂದು ಇದೆ, ಇವಾಗ ಇದೆ. ಕರೆಕ್ಟ್ ಅಲ್ವಾ?